ಎಲ್ರಿಗೂ ನಮಸ್ಕಾರ. ಇವತ್ತು ಆ, ಈ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸ್ ಫಂಡಾಮೆಂಟಲ್ ಬಗ್ಗೆ ಹೇಳ್ಕೊಟ್ಟಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಪ್ಷನ್ಸ್ ಫಂಡಾಮೆಂಟಲ್ ಅಂದ್ರೇನು? ಸೊ ಆಪ್ಷನ್ಸ್ ಅಲ್ಲಿ ಯಾರು ಟ್ರೇಡ್ ಮಾಡಬೇಕು, ಯಾಕೆ ಟ್ರೇಡ್ ಮಾಡಬೇಕು, ಯಾಕೆ ಮಾಡಬಾರ್ದು, ಆಪ್ಷನ್ಸ್ ಅಂದ್ರೆ ಏನು, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದ್ರದ್ದು ಎರಡು ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ಸ್ ಹೇಳ್ಕೊಡ್ತೀನಿ, ಸೊ ಅಡ್ವಾನ್ಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಓಕೆ. ಸೊ ಮೇನ್ ಇಂಪಾರ್ಟೆಂಟ್ ಆಪ್ಷನ್ಸ್ ಅಲ್ಲಿ ಯಾಕೆ ಟ್ರೇಡ್ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ. ಸೊ ಎಲ್ಲರೂ ಏನು ನಾಲೆಜ್ ಇಲ್ದರೂ ಸಹ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ಯಾಕೆ ಟ್ರೇಡ್ ಮಾಡ್ತಾರೆ ಅಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್, ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ. ಓಕೆ. ಇದರಲ್ಲಿ ದುಡ್ಡು ಕಳ್ಕೊಂಡ್ರೆ ಜಾಸ್ತಿ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಸೊ ಅವ್ರಿಗೆ ಡೈರೆಕ್ಷನ್ ಗೊತ್ತಿರಲ್ಲ ಒಂದು. ಎರಡನೇದು, ಎಂಟ್ರಿ ತಗೊಂಡ್ಮೇಲೆ ಎಲ್ಲಿ ಎಕ್ಸಿಟ್ ಆಗ್ಬೇಕಂತ ಗೊತ್ತಿರಲ್ಲ. ಸೊ ಪ್ರೀಮಿಯಂ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಥೀಟಾ ಡಿಕೆ ಅಂದ್ರೆ ಏನು, ಆ ಗಾಮಾ ಅಂದ್ರೆ ಏನು, ಅದೇನು ಗೊತ್ತಿರಲ್ಲ. ಸೊ ಸುಮ್ಮನೆ ಟ್ರೇಡ್ ಮಾಡ್ತಿರ್ತಾರೆ. ಓಕೆ. ಬಟ್ ಇದೆಲ್ಲ ಆಕ್ಚುಲಿ ನೀವು ಗ್ಯಾನ್ ಥಿಯರಿ ಫಾಲೋ ಮಾಡುವಾಗ ಇದೆಲ್ಲ ಬೇಕಾಗಲ್ಲ. ಬಟ್ ಆದ್ರೂ ಸಹ ನಿಮಗೆ ಗೊತ್ತಿರಬೇಕು. ಸೊ ಆಪ್ಷನ್ಸ್ ಎಲ್ಲರಿಗೂ ಆಪ್ಷನ್ ಬೈಯರ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತಂದು. ಓಕೆ. ಪ್ಲಸ್ ಆಪ್ಷನ್ಸ್ ಅಲ್ಲಿ ಯಾವ್ಯಾವ ಸ್ಟ್ರಾಟಜಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದು, ಆಪ್ಷನ್ಸ್ ಅಲ್ಲಿ ಯಾಕೆ ಟ್ರೇಡ್ ಮಾಡಬೇಕು ಅಂತಂದು. ಓಕೆ. ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಆಪ್ಷನ್ಸ್ ಅಂದ್ರೆ ಏನಪ್ಪಾ ಅಂತಂದು. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ಬ ನಮ್ಮ ಫ್ರೆಂಡ್ ಇರ್ತಾನೆ. ಓಕೆ. ಸೊ ಆ ಫ್ರೆಂಡ್ ಏನ್ ಮಾಡ್ತಾನೆ ಅಂದ್ರೆ, ಅವನ ಹೆಸರು ಲೆಟ್ಸ್ ಅಸ್ಯೂಮ್ ರವಿನೋ, ರವಿ ಅಂತ ಇಟ್ಕೊಂಡು. ಓಕೆ. ಸೊ ಅವನಿಗೆ ಒಂದು ಮನೆ ಕಟ್ಲಿಕ್ಕೆ ಒಂದು ಸೈಟ್ ಬೈ ಮಾಡ್ಬೇಕಾಗತ್ತೆ. ಓಕೆ. ಸೊ ಅವನ್ ಏನ್ ಮಾಡ್ತಾನೆ, ತುಂಬಾ ರಿಸರ್ಚ್ ಮಾಡಿಬಿಟ್ಟು ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಒಂದು ಸೈಟ್ ನೋಡ್ತಾನೆ. ಸೊ ರೋಡ್ ಸೈಡ್ ಇರೋದ್ರಿಂದ ಅವನಿಗೆ ತಂದೆ ಆದ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಕ್ಕೆ ರೋಡ್ ಸೈಡ್ ಇರೋದೇ ಚೆನ್ನಾಗಿದೆ. ಸೊ ಅಲ್ಲಿ ಏನಾದರೂ ಹೋಟೆಲ್ ಆಗಲಿ ಯಾವುದೇ ಶಾಪ್ ಆಗಲಿ ನಾವು ಮಾಡ್ಬೋದು ಅಂತಂದು ಆ ಸೈಟ್ನ ಪರ್ಚೇಸ್ ಮಾಡಕ್ಕೆ ಪ್ಲಾನ್ ಮಾಡ್ತಾನೆ. ಸೊ ಸೈಟ್ ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ಇರುತ್ತೆ. ಆ 10 ಲಕ್ಷ ರೂಪಾಯಿ ಈಗ ಇಮಿಡಿಯೇಟ್ಲಿ ಆಗಿ ಕೊಟ್ಬಿಟ್ರೆ ಅದು ಅವನ ಹೆಸರಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗೋಗುತ್ತೆ. ಸೊ ಅದಕ್ಕೆ ನೋಡ್ಕೊಂಡ್ ಬಂದ್ಬಿಟ್ಟು ಮನೆಗೆ ಬಂದು ವಿಚಾರ ಮಾಡ್ತಾನೆ. ಸೊ ಈ ಸೈಟ್ ಇಷ್ಟ ಆಗಿದೆ, ಇಲ್ಲಿ ನಾನು ಮಾಡಿದ್ರೆ ಒಂದ್ ವೇಳೆ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ, ಅಲ್ಲಿ ಶಾಪು ಮಾಡ್ಬೋದು, ಮನೇನು ಮಾಡ್ಕೋಬಹುದು, ರೋಡ್ ಸೈಡ್ ಇದೆ, ತುಂಬಾ ಕ್ಲೈಂಟ್ಸ್ ಬರ್ತಾರೆ ಅಂತ ಎಲ್ಲ ಥಿಂಕಿಂಗ್ ಮಾಡ್ಬಿಟ್ಟು ಪಾಸಿಟಿವ್ ವೇಯಲ್ಲಿ ಹೋಗ್ತಾನೆ. ಬಟ್ ಅವ್ರು ಯಾರೋ ಫ್ರೆಂಡ್ ಬಂದವ್ರಿಗೆ ಹೇಳ್ತಾರೆ, ನೋಡಪ್ಪ ಆ ಸೈಡಲ್ಲಿ ಹೈವೇ ಬರೋದಿದೆ, ಹೈವೇ ಬಂತಪ್ಪ ಅಂತಂದ್ರೆ ನಿಮ್ದು ಸೈಟ್ ಏನಿದೆ ಹೋಗೋ ಚಾನ್ಸಸ್ ಇರುತ್ತೆ, ನೋಡಿ ವಿಚಾರ ಮಾಡು ಅಂತ ಹೇಳ್ತಾರೆ. ಅವಾಗ ಅವನು ಈಗ ಈ ಕಡೆ ಆ ಸೈಟ್ ಬಿಟ್ಬಿಟ್ರೆ ಮತ್ತೆ ಆ ಜಾಗದಲ್ಲಿ ಅವನಿಗೆ ಅಂತ ಒಳ್ಳೆ ಲೊಕೇಶನ್ ಅಲ್ಲಿ ಸೈಟ್ ಸಿಗಲ್ಲ. ಒಂದ್ ವೇಳೆ ನಾನ್ ತಗೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ತಗೊಂಡ್ಬಿಟ್ಟು ಅದು ಅಲ್ಲಿ ಅವ್ರ ಬಿಸ್ನೆಸ್ ಮಾಡ್ತಾರೆ. ಸೊ ಇದನ್ನ ಹೆಂಗ್ ಮಾಡ್ಬೇಕು, ನಾನು ಇದಕ್ಕೆ ಏನ್ ಬೇರೆ ಆಪ್ಷನ್ ಏನಿದೆ ಅಂತ ಯೋಚನೆ ಮಾಡ್ತಾನೆ. ಸೊ ನಾವು ಈಗ ಗಾಟ್ ದ ಆನ್ಸರ್ ಆಪ್ಷನ್. ಓಕೆ. ಈ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದ್ ಬದ್ಲಿ ಅವ್ನು ಓನರ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಹೆಂಗೂ 2 ತಿಂಗಳಲ್ಲಿ ಹೈವೇ ಕನ್ಸ್ಟ್ರಕ್ಷನ್ ಆಗೋದಿದೆ, ಸೊ 2 ತಿಂಗಳು ನನಗೆ ಟೈಮ್ ಬೇಕು. ಸೊ ಅದಕ್ಕೆ ಹೋಗ್ಬಿಟ್ಟು ಬಿಲ್ಡರ್ ಹತ್ರ, ಅವನು ಯಾರು ಸೈಟ್ ಸೆಲ್ಲರ್ ಇರ್ತಾನೆ ಅವನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನೋಡಪ್ಪ ನಾನು 2 ತಿಂಗಳಾದ್ಮೇಲೆ ಈ ಸೈಟ್ ನ ಪರ್ಚೇಸ್ ಮಾಡ್ತೀನಿ, ನನಗೆ ಅದಕ್ಕೆ ಏನು ಆಪ್ಷನ್ನು, ಈಗ ನನಗೆ ಸದ್ಯಕ್ಕೆ ಬೇಡ. ಯಾಕಪ್ಪ ಅಂದ್ರೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಕ್ ಆಗ್ತಾ ಇಲ್ಲ. 2 ತಿಂಗಳಾದ್ಮೇಲೆ ನಾನು ಈ ಸೈಟ್ ತಗೊಂಡ್ರೆ ನನಗೆ ಇದೇ ರೇಟಿಗೆ ಕೊಡಕ್ಕಾಗತ್ತಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ನೋಡಪ್ಪ ಒಂದ್ ಕೆಲಸ ಮಾಡು, ನೀನು ನನ್ನ ಫ್ರೆಂಡ್ ಇದೆಯಾ, ಸೊ ನೀ 10 ಲಕ್ಷ ಕೊಡಕ್ಕಾಗಲ್ಲ, ಒಂದ್ ಕೆಲಸ ಮಾಡು, ಒಂದು 10,000 ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡು. ಓಕೆ. ಬುಕ್ಕಿಂಗ್ ಮಾಡಿ ನೀನು ಕನ್ಫರ್ಮ್ ಮಾಡ್ಕೆ, ಬೇರೆ ಯಾರ ಬಂದ್ರು ನಾ ಅವ್ರಿಗೆ ಮಾರಲ್ಲ. ಆಫ್ಟರ್ 2 ಮಂತ್ಸ್ ಆದ್ಮೇಲೆ, 2 ತಿಂಗಳಾದ್ಮೇಲೆ ನೀನು ಬ್ಯಾಲೆನ್ಸ್ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊವಂತಿ ಅಂತ ಹೇಳ್ತಾನೆ. ಇವನಿಗೆ ಅದು ಒಳ್ಳೆ ಐಡಿಯಾ ಅನ್ಸುತ್ತೆ. ಸೊ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದ್ ಬದ್ಲಿ 10,000 ರೂಪಾಯಿ ಕೊಟ್ಟು ಸೈಟ್ ಬುಕ್ ಮಾಡಿಬಿಟ್ರೆ ಸೈಟು ಹೋಗಲ್ಲ. ಒಂದ್ ವೇಳೆ ಅಲ್ಲಿ ಏನಾದ್ರು ಹೈವೇ ಬಂತಪ್ಪ ಅಂತಂದ್ರೆ 2 ತಿಂಗಳಲ್ಲಿ ಗೊತ್ತಾಗುತ್ತೆ. ಸೊ ಅದು ಸೈಟ್ ತಗೋಬೇಕೋ ಬೇಡ ಅಂತ ಡಿಸೈಡ್ ಮಾಡ್ಬೋದು. ಹೋದ್ರೆ ಏನಾಗುತ್ತೆ, 10,000 ರೂಪಾಯಿ ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಅಂತೂ ಹೋಗಲ್ವಲ್ಲ. ಈ ರೀತಿ ಯೋಚನೆ ಮಾಡಿಬಿಟ್ಟು ಅವನು ಏನ್ ಮಾಡ್ತಾನೆ, ಇದು ಒಳ್ಳೆ ಐಡಿಯಾ, ಸೊ 10,000 ಹೋದ್ರೂ ಚಿಂತೆ ಇಲ್ಲ, ಸೊ ನಾನು ಸೈಟ್ ಬುಕ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವನು ಸೈಟ್ನ ಬುಕ್ ಮಾಡ್ತಾನೆ 10,000 ರೂಪಾಯಿ. ಈಗ ಬೈಯರು ಏನ್ ಮಾಡಿದಾನೆ, ಆಪ್ಷನ್ ಬೈ ಮಾಡಿದಾನೆ 10,000 ರೂಪಾಯಿ ಕೊಟ್ಟು. 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋ ಬದಲಿ 10,000 ರೂಪಾಯಿ ಕೊಟ್ಟು ಆಪ್ಷನ್ ಬೈ ಮಾಡಿದಾನೆ. 2 ತಿಂಗಳಾದ್ಮೇಲೆ ಒಂದ್ ವೇಳೆ ಗುಡ್ ನ್ಯೂಸ್ ಬಂತು ಅಂದ್ರೆ ಅಲ್ಲಿ ಹೈವೇ ಆಗ್ತಾ ಇಲ್ಲ ಅಂತ ಏನಾದ್ರೂ ನೋಟಿಫಿಕೇಶನ್ ಬಂತು, ಕನ್ಫರ್ಮ್ ಆತಪ್ಪ ಅಂತಂದ್ರೆ ಅವಾಗ ಇವನ್ ಏನ್ ಮಾಡ್ತಾನೆ, ಸೈಟ್ ನ ಪೂರ್ತಿ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟು ಬೈ ಮಾಡ್ತಾನೆ. ಸೊ 10 ಲಕ್ಷ ರೂಪಾಯಿಗೆ ಅವನಿಗೆ ಸೈಟ್ ಸಿಕ್ತು. ಒಂದ್ ವೇಳೆ ಬರ್ಲಿಲ್ಲ, ಆ ರೀತಿ ಆಗ್ಲಿಲ್ಲ, ಹೈವೇ ಬರೋದು ಕನ್ಫರ್ಮ್ ಆಯ್ತು, ಸೊ ಈ ಸೈಟ್ ತಗೊಳೋದು ಬೇಡ, ಅವಾಗ ನೋಡಪ್ಪ ನನಗೆ ಈಗ ಯಾಕೋ ಸೈಟ್ ತಗೋಣಕ್ ಮೂಡಿಲ್ಲ ಇಲ್ಲಿ, ಸೊ ನಾನು ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರೆ
ಆಗ್ಲಿಪ್ಪ ಮಾಡು ಅಂತ ಹೇಳ್ಬಿಟ್ಟು ಒಂದು 10,000 ರೂಪಾಯಿ ಅವನೇ ಇಟ್ಕೊಂತಾನೆ. ಯಾಕಪ್ಪ ನೀನು ಬುಕ್ ಮಾಡಿರ್ತಾನೆ, ಬೇರೆಯವ್ರಿಗೆ ಯಾರು ಅವನು ಕೊಟ್ಟಿರಲ್ಲ, ಹೀಗಾಗಿ 10,000 ರೂಪಾಯಿ ಇವನು ಕಳ್ಕೊಂತಾನೆ. ಸೊ ಆಪ್ಷನ್ ಬೈಯಿಂಗ್ ಅಲ್ಲೂ ಇದೇ ರೀತಿ. ನಾವು ಒಂದು ಫ್ಯೂಚರ್ ಬೈ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಕಡಿಮೆ ಅಂದ್ರು 7 ರಿಂದ 8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದ್ರ ಬದ್ಲಿ ನಾನು ಏನ್ ಮಾಡ್ತೇನೆ, ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಗೊತ್ತಿದ್ದಾಗ ನಾನು ಕಾಲ್ ಆಪ್ಷನ್ ಬೈ ಮಾಡ್ತೇನೆ. ಕಾಲ್ ಆಪ್ಷನ್ ಯಾಕೆ ಬೈ ಮಾಡ್ತೇನೆ ಅಂತಂದ್ರೆ ಆ 8 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋ ಬದ್ಲಿ ನಾನು 15-20 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಆಪ್ಷನ್ ಬೈ ಮಾಡಿ 1 ತಿಂಗಳು ಹೋಲ್ಡ್ ಮಾಡ್ತೇನೆ. ಈ 1 ತಿಂಗಳಾದ್ಮೇಲೆ ಈ ಯುದ್ಧ ಮುಗಿತಪ್ಪ ಅಂತಂದ್ರೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ಆದ್ರಿಂದ ಸೊ ನನಗೆ ಸಿಗದೇ ಇರಬಹುದು ಆ ಪ್ರೈಸ್ ಆ ಟೈಮಲ್ಲಿ, ಅದಕ್ಕೆ ಇವಾಗಲೇ ತಗೊಂಡು ಬುಕ್ ಮಾಡಿಡ್ತೇನೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಆಪ್ಷನ್ ಬೈ ಮಾಡ್ತಾನೆ. ಆಪ್ಷನ್ ಆಮೇಲೆ ಒಂದ್ ವೇಳೆ ಅದು ವಾರ್ ನಿಂದಿರ್ಲಿಲ್ಲ, ಮಾರ್ಕೆಟ್ ಕೆಳಗಡೆನೆ ಹೋಯ್ತಪ್ಪ ಅಂತಂದ್ರೆ ಅವನೇನು ಆಪ್ಷನ್ಗೆ ದುಡ್ಡು ಕೊಟ್ಟಿರ್ತಾನಲ್ಲ ಆ ಪ್ರೀಮಿಯಂ ಎಲ್ಲ ಬಂದ್ಬಿಟ್ಟು 0 ಆಗ್ಬಿಡುತ್ತೆ. ಇದೇ ಆಪ್ಷನ್ ಬೈಯಿಂಗ್ ಅಂತ ಹೇಳಿದ್ರೆ ಅರ್ಥ. ಹೋಪ್ ನಿಮಗೆ ಇದು ಒಂದು ಸ್ಟೋರಿ ಮುಖಾಂತರ ನಾನು ಸಾಧ್ಯವಾದ ಮಟ್ಟಿಗೆ ಆಪ್ಷನ್ಸ್ ಅಂದ್ರೆ ಏನು ಅಂತ ಹೇಳೋದನ್ನ ಟ್ರೈ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾವು in detail I am going to explain. Okay, so with the help of a presentation, so I am going to explain how to trade and what to trade in options. Okay, so this is my presentation. Okay, trading horizons and options fundamental. Options fundamental ಅಂದ್ರೆ ಅದು ಏನಪ್ಪ, ಆಪ್ಷನ್ಸ್ ಅಂದ್ರೆ ಏನು? ವಿಜುವಲ್ ಪ್ಲೇಬುಕ್ ಫಾರ್ ಮಾಸ್ಟರಿಂಗ್ ಟೈಮ್ ಫ್ರೇಮ್ ಅಂಡ್ ಡೆರಿವಿಟಿವ್ಸ್ ಅಂಡ್ ಮಾರ್ಕೆಟ್ ಡಿಸಿಪ್ಲಿನ್. ಡೆರಿವಿಟಿವ್ಸ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಅಂದ್ರೆ ಏನು, ಆಪ್ಷನ್ಸ್ ಫಂಡಮೆಂಟಲ್ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಮಾರ್ಕೆಟ್ ಡಿಸಿಪ್ಲಿನ್, ದ ವೆನ್, ದ ಹೌ. ದ ಟ್ರೇಡಿಂಗ್ ಹಾರಿಜನ್ ಈಸ್ ವೆನ್ ಅಂಡ್ ಹೌ. ಸೊ ಇಂಟ್ರಾಡೇ ಸ್ವಿಂಗ್ ಪೊಸಿಷನಲ್ ಟೈಮ್ ಫ್ರೇಮ್ ಡಿಫೈನ್ಸ್ ಯುವರ್ ಪರ್ಸನಾಲಿಟಿ ಆಸ್ ಎ ಟ್ರೇಡರ್. ಓಕೆ, ಸೊ ನೀವು ಇಂಟ್ರಾಡೇ ಟ್ರೇಡರು, ಸ್ವಿಂಗ್ ಟ್ರೇಡರು, ಪೊಸಿಷನಲ್ ಟ್ರೇಡರು. ಸೊ ವಾಟ್ ಟೈಮ್ ಫ್ರೇಮ್ ಅಲ್ಲಿ ನೀವು ಏನ್ ಟ್ರೇಡ್ ಮಾಡ್ತೀರಾ ಅದು ನಿಮ್ಮ ಪರ್ಸನಾಲಿಟಿ ಆಸ್ ಎ ಟ್ರೇಡರ್ ಇಟ್ ವಿಲ್ ಡಿಸೈಡ್. How options fundamentals, so call or put, moneyness or contract anatomy. Okay, so moneyness ಅಂದ್ರೆ ಏನು, ಕಾಲ್ ಅಂದ್ರೆ ಏನು, ಪುಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅನಾಟಮಿ ಅಂದ್ರೆ ಏನು. ಓಕೆ, ಸೊ ಒಂದೊಂದೇ ಕಲಿತಾ ಹೋಗೋಣ. ಓಕೆ, ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಫ್ರೀ ಇದ್ದಾಗ ಆರಾಮಾಗಿ ಕುತ್ಕೊಂಡು ವಿಡಿಯೋ ನೋಡಿ, ಅವಸರದಿಂದ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ, ಯಾಕಂದ್ರೆ ಏನೂ ಅರ್ಥ ಆಗಲ್ಲ. ಮತ್ತೆ ಅದೇ ಹಾಫ್ ನಾಲೆಜ್ ಆಲ್ವೇಸ್ ಡೇಂಜರಸ್. ಓಕೆ, ಟ್ರೇಡಿಂಗ್ ಹೋಲ್ಡಿಂಗ್ ಡ್ಯೂರೇಷನ್ಸ್. ಓಕೆ, ಇಂಟ್ರಾಡೇ ಈಗ ಸೇಮ್ ಡೇ ನೀವು ಬೈ ಸೆಲ್ ಮಾಡ್ತಾನಪ್ಪ ಅಂತಂದ್ರೆ ಟೈಮ್ ಫ್ರೇಮ್ ಬಂದ್ಬಿಟ್ಟು 1 ಮಿನಿಟ್, 5 ಮಿನಿಟ್ ಅಥವಾ ಮ್ಯಾಕ್ಸಿಮಮ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಹೈ ಸ್ಪೀಡ್ ಅಲ್ಲಿ ಬೈ ಸೆಲ್ ಮಾಡ್ಬೇಕಾಗತ್ತೆ. ಸೊ ಸ್ಮಾಲ್ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಹೈ ರಿಸ್ಕ್ ತಗೊಂಡು ನೀವು ಇಂಟ್ರಾಡೇ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕಾಗತ್ತೆ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಡೇ ಟು 1 ವೀಕ್ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೇಕಾಗುತ್ತೆ. 1 ಅವರ್ ಅಥವಾ ಡೈಲಿ ಟೈಮ್ ಫ್ರೇಮ್ ನೋಡ್ಕೊಂಡ್ಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ಚೆಕ್ ಮಾಡಿಬಿಟ್ಟು ಶಾರ್ಟ್ ಟರ್ಮ್ ಟ್ರೆಂಡ್ಸ್, ಮೀಡಿಯಂ ಮಾರ್ಜಿನ್ಸ್ ಅಂಡ್ ಮೀಡಿಯಂ ರಿಸ್ಕ್. ಓಕೆ, ಇದು ಹೈ ರಿಸ್ಕ್ ಇರುತ್ತೆ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಮೀಡಿಯಂ ರಿಸ್ಕ್ ಇರುತ್ತೆ, ಮೀಡಿಯಂ ಮಾರ್ಜಿನ್ ಬೇಕಾಗುತ್ತೆ. ಶಾರ್ಟ್ ಟರ್ಮ್ ಟ್ರೆಂಡ್ಸ್ ಅಲ್ಲಿ ನೀವು ಯೂಸ್ ಮಾಡಿ ಟ್ರೇಡ್ ಮಾಡ್ಬೋದು. ಓಕೆ, ಸೊ ಅದೇ ಪೊಸಿಷನ್ ಅಂದ್ರೆ ವೀಕ್ಸ್ ಟು ಮಂತ್ಸ್, ಇಯರ್ ತನಕ ಹೋಗುತ್ತೆ. ಅವಾಗ ನೀವು ಡೈಲಿ ಅಥವಾ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನ್ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆಯಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಕಡಿಮೆ ರಿಸ್ಕ್ ಅಲ್ಲಿ ಫಂಡಮೆಂಟಲ್ ಸ್ಟಡಿ ಮಾಡಿಬಿಟ್ಟು ಟ್ರೆಂಡ್ ಎಲ್ಲ ಸ್ಟಡಿ ಮಾಡಿಬಿಟ್ಟು ನೀವು ಪೊಸಿಷನಲ್ ಟ್ರೇಡ್ ನ ತಗೋಬೇಕಾಗುತ್ತೆ. ಓಕೆ, ಸೊ ಇಂಟ್ರಾಡೇ ಟೈಮ್ ಫ್ರೇಮ್ ಅಲ್ಲಿ ಈ ರೀತಿ ಇರುತ್ತೆ. ಮಾರ್ನಿಂಗ್ ಇಂದ ಮಧ್ಯಾಹ್ನ ತನಕ ಯಾವ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಆಗಿದೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಟ್ರೇಡ್ ಮಾಡ್ತೀವಿ. ಇಂಟ್ರಾಡೇ ಮೆಕ್ಯಾನಿಕ್ಸ್ ಹೆಂಗ್ ವರ್ಕ್, ಕ್ವಿಕ್ ಪ್ರಾಫಿಟ್, 0 ಓವರ್ ನೈಟ್ ರಿಸ್ಕ್, ಬಟ್ ಹೈ ರಿಸ್ಕ್ ಸ್ಟ್ರೆಸ್ ಇರುತ್ತೆ. ರಿಕ್ವೈರ್ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್ ಇಲ್ದಂಗೆ ಇಂಟ್ರಾಡೇ ಅಲ್ಲಿ ಮಾಡಕ್ ಹೋಗಬಾರ್ದು. ನೀವು 100 ರುಪೀಸ್ ಏನಾದ್ರು ಸ್ಟಾಕು ಅಥವಾ ಆಪ್ಷನ್ ಏನೋ ಬೈ ಮಾಡಿದ್ರೆ 105 ರೂಪಾಯಿಗೆ ನೀವು ಸೆಲ್ ಮಾಡಿದ್ರೆ 10 ಗಂಟೆಗೆ ಬೈ ಮಾಡಿ 11 ಸೆಲ್ ಮಾಡಿದ್ರೆ 5 ರೂಪಾಯಿ ಪ್ರಾಫಿಟ್ ಒಂದು ಟ್ರೇಡಿಗೆ ಆಗುತ್ತೆ. ಓಕೆ, ಸೊ ಐಡಿಯಲ್ ಫಾರ್ ಫುಲ್ ಟೈಮ್ ಟ್ರೇಡರ್. ಯಾರು ಫುಲ್ ಟೈಮ್ ಟ್ರೇಡಿಂಗ್ ಮಾಡ್ತಾರಲ್ಲ ಅವ್ರಿಗೆ ಇದು ಐಡಿಯಲ್. ಯಾರು ಪಾರ್ಟ್ ಟೈಮ್ ಟ್ರೇಡ್ ಮಾಡ್ತಾರೆ ಅವರಿಗೆಲ್ಲ ಇಂಟ್ರಾಡೇ ಟ್ರೇಡಿಂಗ್ ಇಸ್ ನಾಟ್ ಗುಡ್. ಓಕೆ, ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಹೋಲ್ಡ್ ಫಾರ್ ಡೇಸ್ ಟು ವೀಕ್ಸ್, ಕ್ಯಾಪ್ಚರ್ಸ್ ಬಿಗರ್ ಮೂವ್ಸ್ ವಿತ್ ಲೆಸ್ ಸ್ಟ್ರೆಸ್ ದ್ಯಾನ್ ಇಂಟ್ರಾಡೇ ಬಟ್ ಇಂಟ್ಯೂಸ್ ಓವರ್ ನೈಟ್ ಗ್ಯಾಪ್ ರಿಸ್ಕ್. ಇವತ್ತು ನಾ ತಗೊಂಡ್ಬಿಟ್ಟೆ ಕಾಲ್ ಬೈ ಮಾಡಿದೆ, ನಾಳೆ ಗ್ಯಾಪ್ ಡೌನ್ ಆಯ್ತಪ್ಪ ಅಂತ ಅವಾಗ ದೊಡ್ಡ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಅಥವಾ ನೀವು ಯಾವುದೇ ಸ್ಟಾಕ್ ಬೈ ಮಾಡ್ತೀರಾ, ನಾಳೆ ಮೇಲೆ ಹೋಗೋದ್ ಬದಲಿ ಕೆಳಗಡೆ ಹೋಗ್ಬಿಡುತ್ತೆ, ಅವಾಗ ದೊಡ್ಡ ಲಾಸ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕಂದ್ರೂ ಸಹ ನಿಮ್ದೇ ಆದ ಅನಾಲಿಸಿಸ್ ಇರಬೇಕು, ನಿಮ್ದೇ ಆದ ಪ್ರಾಪರ್ ಸ್ಟಡಿ ಇರಬೇಕು. ಹಂಗಿದ್ದಾಗ ಮಾತ್ರ ಇದು ಸಹ ನಿಮ್ಗೆ ಪ್ರಾಫಿಟೇಬಲ್ ಸೆಟಪ್ ಆಗುತ್ತೆ. ಇಲ್ಲ ಅಂದ್ರೆ ಇದು ಸಹ ನಿಮಗೆ ಲಾಸ್ ಕೊಡುತ್ತೆ. ಪೊಸಿಷನಲ್ ಟ್ರೇಡಿಂಗ್ ಅಂದ್ರೆ ಏನೋ, ಇವಾಗ ಮಾರ್ಕೆಟ್ ಬಿದ್ದಿದೆ ನಾನು ಬೈ ಮಾಡಿ ಇಟ್ಕೊಂತಾನೆ ಒಂದು 5 ವರ್ಷ ತನಕ ನಾನು ಏನು ಸೆಲ್ ಮಾಡಲ್ಲ ಅನ್ನೋದನ್ನ ಪೊಸಿಷನಲ್ ಟ್ರೇಡಿಂಗ್ ಅಂತಾರೆ.
ಇದು ನೀವು 1 ಮಂತ್ ತನಕ ಇಟ್ಕೋಬಹುದು, 1 ಇಯರ್ ತನಕ ಇಟ್ಕೋಬಹುದು, 10 ಇಯರ್ ತನಕ ಇಟ್ಕೋಬಹುದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಪೊಸಿಷನ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇಂಟ್ರಾಡೇ ಡೇ ಸೇಮ್ ಬೈ ಸೆಲ್ ಮಾಡೋದು ರಿಸ್ಕ್ ಜಾಸ್ತಿ ಇರುತ್ತೆ, ಪ್ರಾಫಿಟ್ ಪರ್ ಟ್ರೇಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ಓವರ್ ನೈಟ್ ರಿಸ್ಕ್ ಏನೂ ಇರಲ್ಲ. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿಗೆ 50-50 ಇರುತ್ತೆ ರಿಸ್ಕ್ ಅಂಡ್ ರಿವಾರ್ಡ್. ಅಂಡ್ ಪೊಸಿಷನ್ ಟ್ರೇಡಿಂಗ್ ಅಲ್ಲಿ ರಿಸ್ಕ್ ಲೆವೆಲ್ ಕಡಿಮೆ ಇರುತ್ತೆ, ಪ್ರಾಫಿಟ್ ಪರ್ ಟ್ರೇಡ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಕಡಿಮೆ ಆಗೋ ಚಾನ್ಸ್ ಇರುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಇದು ಬಫರ್ಡ್. ಓಕೆ, ಚೂಸ್ ದ ಟೈಮ್ ಫ್ರೇಮ್ ದಟ್ ಮ್ಯಾಚಸ್ ಯುವರ್ ಲೈಫ್ ಸ್ಟೈಲ್, ಕ್ಯಾಪಿಟಲ್ ಅಂಡ್ ಸೈಕಾಲಜಿಕಲ್ ಟಾಲರೆನ್ಸ್. ನಿಮ್ಮ ಮೈಂಡ್ ಸೆಟ್, ನಿಮ್ಮ ಸೈಕಾಲಜಿ ಮೇಲೆ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಅಂಡರ್ಲೈಂಗ್ ಅಸೆಟ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್, ಓಕೆ, ಡಿರೈವ್ಸ್ its value from derivative contract, that is an option or future. Okay, options are a derivative contract. They do not hold independent value. Their price action is entirely driven by the movement of the underlying asset. ಈಗ ನೀವು ಒಂದು ಸ್ಟಾಕ್ ನ ಪರ್ಚೇಸ್ ಮಾಡಿದ್ರೆ ನೀವು ಕಂಪನಿ ಓನರ್ ಆಗ್ತೀರಾ ಅಥವಾ ಪಾರ್ಟ್ನರ್ ಆಗ್ತೀರಾ. ಓಕೆ, ಅದೇ ಆಪ್ಷನ್ ಬೈ ಮಾಡಿದ್ರೆ ನಿಮ್ಮ ಹತ್ರ ಯಾವುದೇ ಓನರ್ಶಿಪ್ ಇರಲ್ಲ. ಓಕೆ, ಈಗ ನಾನು ಸೈಟ್ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ರೀತಿ ನೀವು ಸೈಟ್ ತಗೊಂಡಾಗ ಸೈಟ್ ಓನರ್ ಆಗಲ್ಲ, ನೀವು ಬುಕಿಂಗ್ ಅಮೌಂಟ್ ಅಷ್ಟೇ ಕೊಟ್ಟಿರ್ತೀರ, ಪೂರ್ತಿ ಅಮೌಂಟ್ ಕೊಟ್ಟರೆ ಮಾತ್ರ ಅದು ಓನರ್ ಆಗ್ತದೆ. ಅದೇ ರೀತಿ ಸ್ಟಾಕ್ ಅಲ್ಲೂ ನೀವು 1 ಸ್ಟಾಕ್ ತಗೊಂತಿರೋ 10 ಸ್ಟಾಕ್ ತಗೊಂತಿರೋ, ದಟ್ ಡಸಂಟ್ ಮ್ಯಾಟರ್. ಓಕೆ, ಅದು ನೀವು ಕಂಪ್ನಿ ಹತ್ರ 1,00,000 ಶೇರ್ ಇತ್ತಪ್ಪ, ನೀವು ಅದರಲ್ಲಿ 1 ಸ್ಟಾಕ್ ತಗೊಂಡ್ರೆ ನೀವು 1% ಅಲ್ಲ, 0.001% ಪಾರ್ಟ್ನರ್ ಆಗ್ತಾರೆ. ಓಕೆ, ಸೊ ಅದೇ ನೀವು 1,00,000ದಲ್ಲಿ 10,000 rupees ವರ್ತ್ ಸ್ಟಾಕ್ ತಗೊಂಡ್ರೆ ಅಂದ್ರೆ, ಸೊ ಯು ಬಿಕಮ್ 10% ಪಾರ್ಟ್ನರ್ ಇನ್ ದ ಕಂಪನಿ. ಓಕೆ, ಅದೇ ನೀವು ಅಷ್ಟು ವರ್ತ್ ನೀವು ಆಪ್ಷನ್ಸ್ ತಗೊಂಡ್ರೆ ಅದ್ರಲ್ಲಿ ಪಾರ್ಟ್ನರ್ ಆಗಲ್ಲ ನೀವು. ಓಕೆ, ಸೊ ಆಪ್ಷನ್ ನಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಇರಲ್ಲ, ಯಾವುದೇ ವ್ಯಾಲ್ಯೂ ಇರಲ್ಲ, ನಿಮ್ಗೆ ಯಾವುದೇ ಕಂಪನಿಯ ಡಿಸಿಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಕ್ಕೆ ಅರ್ಹತೆ ಇರಲ್ಲ. ಓಕೆ, ಸ್ಪ್ಲಿಟ್ ಬೋನಸ್ ಶೇರ್ಸ್ ಏನಾದ್ರು ಸಿಕ್ಕರೆ ಅದ್ರಲ್ಲಿ ನಿಮ್ಗೆ ಆಪ್ಷನ್ಸ್ ತಗೊಂಡ್ರಿಗೆ ಏನೂ ಸಿಗಲ್ಲ. ಆದ್ರೆ ಆಪ್ಷನ್ ಪ್ರೈಸ್ ಚೇಂಜ್ ಆಗುತ್ತೆ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಅಂಡ್ ಆಪ್ಷನ್ಸ್ ಆರ್ ಹ್ಯಾವಿಂಗ್ ಎಕ್ಸ್ಪೈರಿ, ಬಟ್ ಸ್ಟಾಕ್ಸ್ ಡೋಂಟ್ ಹ್ಯಾವ್ ಎನ್ ಎಕ್ಸ್ಪೈರಿ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಆರ್ ಹ್ಯಾವಿಂಗ್ ದ ಎಕ್ಸ್ಪೈರಿ. ಫ್ಯೂಚರ್ ಮತ್ತು ಆಪ್ಷನ್ಗೆ ಎಕ್ಸ್ಪೈರಿ ಇರುತ್ತೆ, ಅಷ್ಟೊಳಗಡೆನೆ ನೀವು ಸ್ಕ್ವೇರ್ ಅಪ್ ಮಾಡ್ಬೇಕಾಗುತ್ತೆ. ಮಾಡಲಿಲ್ಲ ಅಂತಂದ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ದ ಗೋಲ್ಡನ್ ರೂಲ್, ಆಪ್ಷನ್ ಗಿವ್ಸ್ ಹೈ ರಿಟರ್ನ್ಸ್ ಬಟ್ ಆಲ್ಸೋ ಹೈ ರಿಸ್ಕ್. ಓಕೆ, ದ ಕಾಲ್ ಆಪ್ಷನ್, ವೆನ್ ಯು ವಿಲ್ ಬೈ ಕಾಲ್ ಆಪ್ಷನ್, ವೆನ್ ಯು ವಿಲ್ ಬೈ ಪುಟ್ ಆಪ್ಷನ್. ಕಾಲ್ ಅಂದ್ರೆ ಏನು? ನಮಗೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂದಾಗ ನಾವು ಕಾಲ್ ಬೈ ಮಾಡ್ತೇವೆ, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದಾಗ ಪುಟ್ ಬೈ ಮಾಡ್ತೇವೆ. ಇದನ್ನ ಅಪೋಸಿಟ್ ಮಾಡ್ತೇವೆ ನಾವು. ಅಪೋಸಿಟ್ ಅಂದ್ರೆ ಏನಪ್ಪ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದಾಗೆ ಕಾಲ್ ಬೈ ಮಾಡೋ ಜಾಗದಲ್ಲಿ ನಾನು ಪುಟ್ ಸೆಲ್ ಮಾಡ್ತೀನಿ. ಓಕೆ, ಪುಟ್ ಸೆಲ್ ಮಾಡಿದ್ರೆ ನಮಗೆ ಕಾಲ್ ಬೈ ಮಾಡಿದಂಗೆ, ಬಟ್ ಇದಕ್ಕೆ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ. ಪುಟ್ ಸೆಲ್ ಮಾಡಿದ್ರೆ ನಮಗೆ ಥೀಟಾ ಡಿಕೆ ಬೆನಿಫಿಟ್, ಟೈಮ್ ಡಿಕೆ ಬೆನಿಫಿಟ್ ಎಲ್ಲ ಸಿಗುತ್ತೆ ನಿಮ್ಗೆ. ಓಕೆ, ಬಟ್ ಕಾಲ್ ಆಪ್ಷನ್ ನೀವು ಬೈ ಮಾಡಿದಾಗೆ ಮಾರ್ಕೆಟ್ ಸೈಡ್ ವೈಸ್ ಆತಪ್ಪ ಅಂತಂದ್ರೆ ಪ್ರೀಮಿಯಂ ಡೌನ್ ಆಗಿಬಿಟ್ಟು ಅದು ಪ್ರೀಮಿಯಂ ಕಡಿಮೆ ಆಗಿ ನಿಮಗೆ ಥೀಟಾ ಡಿಕೆಯಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ಕಾಲ್ ಆಪ್ಷನ್ ನೀವು ಬೈ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಿಫ್ಟಿ ನೀವು ಬೈ ಮಾಡ್ತಾರೆ, ನಿಫ್ಟಿಯಲ್ಲಿ 10 ಪಾಯಿಂಟ್ ಮೂವ್ಮೆಂಟ್ ಆಯ್ತಪ್ಪ ಅಂತಂದ್ರೆ ಆಪ್ಷನ್ 5 ಪಾಯಿಂಟ್ ಮೂವ್ಮೆಂಟ್ ಆಗುತ್ತೆ. ಓಕೆ, ಅಗೇನ್ ದಟ್ ಇಸ್ ಡಿಪೆಂಡ್ಸ್ ಆನ್ ದಿ ವಿಕ್ಸ್, ವೋಲ್ಟಾಲಿಟಿ, ಗಾಮಾ, ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಒಂದು ಫೈನಲ್ ಡೆರಿವೇಟಿವ್ ಪ್ರಾಡಕ್ಟ್ ನ ಅದ್ರ ಪ್ರೈಸ್ ನ ನಿಮಗೆ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡಿ ಸಿಸ್ಟಮ್ ಅಲ್ಲಿ ಕೊಡುತ್ತೆ. ಸೊ ನೀವು ಅದಕ್ಕೆ ಇಮಿಡಿಯೇಟ್ಲಿ ತಗೊಂಡು ಇಮಿಡಿಯೇಟ್ಲಿ ಎಕ್ಸಿಟ್ ಆದ್ರೆ ನಿಮಗೆ ಆಪ್ಷನ್ಸ್ ಅಲ್ಲಿ ಕಾಲ್ ಆಪ್ಷನ್ ಆಗಲಿ ಪುಟ್ ಆಪ್ಷನ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಓಕೆ, ಈಗ ಸಿನಾರಿಯೋ ಹೆಂಗಿರುತ್ತಪ್ಪ ಅಂತಂದ್ರೆ 20,000 ನಿಫ್ಟಿ ಇದೆ, 20,000 ಕಾಲ್ ಬೈ ಮಾಡ್ತೀರಾ. ಸೊ ಮಾರ್ಕೆಟ್ ರೈಸಸ್ 20,200. ಓಕೆ, ಅವಾಗ ನಿಮಗೆ ಪ್ರಾಫಿಟ್ ಆಗುತ್ತೆ. ಅದೇ 20,000 ನಿಂದ 20,200 ಹೋಗೋ ಬದಲಿ 20,900 ಬಂತಪ್ಪ ಅಂದ್ರೆ ನಿಮಗೆ ಲಾಸ್ ಆಗುತ್ತೆ. ನೀವು ಪುಟ್ ಆಪ್ಷನ್ ಯಾವಾಗ ಬೈ ಮಾಡಿದ್ರೆ, ಯಾವಾಗ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅವಾಗ ಪುಟ್ ಆಪ್ಷನ್ ಬೈ ಮಾಡ್ತಾರೆ. 20,000 ಮಾರ್ಕೆಟ್ ಇದ್ದಾಗ 20,000 ನೀವು ಪುಟ್ ತಗೊಂಡ್ರೆ ಮಾರ್ಕೆಟ್ 19,800 200 ಪಾಯಿಂಟ್ ಕೆಳಗಡೆ ಹೋತಪ್ಪ ಅಂತ ನಿಮಗೆ ಪ್ರಾಫಿಟ್ ಆಗುತ್ತೆ. ನಮಗೆ ಅದರ ಅರ್ಥ ಏನಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋದ್ರೆ ಪುಟ್ ಆಪ್ಷನ್ ಅಲ್ಲಿ ಪ್ರಾಫಿಟ್ ಆಗುತ್ತೆ, ಕಾಲ್ ಆಪ್ಷನ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋದ್ರೆ ಪ್ರಾಫಿಟ್ ಆಗುತ್ತೆ. ಓಕೆ, ಇದು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ನಾಲೆಜ್ ಆಗ್ಬಿಡ್ತಿ ಕಾಲ್ ಅಂಡ್ ಪುಟ್. ಈಗ ಇದರಲ್ಲಿ ಮತ್ತೆ ಸ್ಟ್ರೈಕ್ ಪ್ರೈಸ್ ಬರುತ್ತೆ. ಯಾವ ಕಾಲ್ ಆಪ್ಷನ್ ತಗೊಂಡ್ರೆ ನಮಗೆ ಬೆನಿಫಿಷಿಯಲ್ ಜಾಸ್ತಿ, ಯಾವ ತಗೋಬೇಕು ಯಾವ ತಗೋಬಾರ್ದು ಅನ್ನೋದು ನೋಡೋದಾದ್ರೆ ಸ್ಟ್ರೈಕ್ ಪ್ರೈಸ್ ಥರ್ಮೋಮೀಟರ್ ಇದು. ಓಕೆ, OTM ಅಂದ್ರೆ ಔಟ್ ಆಫ್ ದಿ ಮನಿ ಅಂತಾರೆ. ಸ್ಟ್ರೈಕ್ ಈಸ್ ಗ್ರೇಟರ್ ದ್ಯಾನ್ ದಿ ಮಾರ್ಕೆಟ್ ವ್ಯಾಲ್ಯೂ. ಓಕೆ, ಈಗ 20,000 ಇದ್ದದ್ದು 20,200 ಹೋಗುತ್ತೆ ಅಂತ ನಾವು ತಿಳ್ಕೊಂಡು ನಾವು 20,200 ಈಗಲೇ ಬೈ ಮಾಡ್ತೀವಿ, ಅದಕ್ಕೆ OTM ಬೈಯಿಂಗ್ ಅಂತಾರೆ. ಎಟ್ ದ ಮನಿ 20,000 ಆಗುತ್ತೆ. 20,000 ನೀವು ಕಾಲ್ ಬೈ ಮಾಡಿದ್ರೆ ಎಟ್ ದ ಮನಿ. ಒಂದ್ ವೇಳೆ ನೀವು 19,800 ಕಾಲ್ ಬೈ ಮಾಡಿದ್ರೆ ಅದು ಇನ್ ದ ಮನಿ ಆಗುತ್ತೆ.
ನೀವು ಇನ್ ದ ಮನಿ ಕಾಲ್ ಬೈ ಮಾಡಿದಾಗೆ ನಿಮಗೆ ಪ್ರೀಮಿಯಂ ಜಾಸ್ತಿ ಕೊಡೋ ಪರಿಸ್ಥಿತಿ ಬರುತ್ತೆ. ಎಟ್ ದ ಮನಿಗೆ ಸ್ವಲ್ಪ ಕಡಿಮೆ ಪ್ರೀಮಿಯಂ ಆಗುತ್ತೆ, ಔಟ್ ಆಫ್ ದ ಮನಿಗೆ ಇನ್ನೂ ಕಡಿಮೆ ಪ್ರೀಮಿಯಂ. ಇಫ್ ಯು ಬೈ 20,000 ಕಾಲ್ ATM and the market hits 20,200, you will get profit. If it goes to 19,800, you will be losing. ಓಕೆ, ಇದು ಈ ರೀತಿ ಕಾಲ್ ಆಪ್ಷನ್ ನಲ್ಲಿ ಅಥವಾ ಪುಟ್ ಆಪ್ಷನ್ ನಲ್ಲಿ ಈ ರೀತಿ ಸೆಟ್ ಇರುತ್ತೆ. ಓಕೆ, ನೆಕ್ಸ್ಟ್, ಸೊ ಆಪ್ಷನ್ ಬೈ ಮಾಡಿದ್ರೆ ಏನಾಗುತ್ತೆ? ಆರ್ಡರ್ ಟಿಕೆಟ್ ಆಪ್ಷನ್ ಬೈ ಇನ್ಸ್ಟ್ರೂಮೆಂಟ್ ನಿಫ್ಟಿ 28 ಸೆಪ್ಟೆಂಬರ್ 20,000 ಕಾಲ್ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಇದು, ಪ್ರೈಸ್ ₹150 ಇದೆ, ಎಕ್ಸ್ಪೈರಿ 28 ಸೆಪ್ಟೆಂಬರ್ 2023 ಇದೆ. ಓಕೆ, ನೀವು 28 ಸೆಪ್ಟೆಂಬರ್ 2023 ಎಕ್ಸಾಂಪಲ್ ಕೊಡ್ತಾರೆ. ಅವಾಗ ಕ್ವಾಂಟಿಟಿ 50 ಇತ್ತು, ಈಗ 65 ಆಗಿದೆ. ನೀವು ಬೈ ಮಾಡ್ತೀರಾ. ದ ಆಕ್ಚುಯಲ್ ಪ್ರೈಸ್ ಯು ಪೇ ಫಾರ್ ದ ಆಪ್ಷನ್ ಕಾಂಟ್ರಾಕ್ಟ್ ಈಸ್ ₹150. Expiry, the ticking clock, the absolute last date of the contract is valid before it expires, worthless. Lot size options are bought in a fixed bulk quantities. Standard Nifty lot size never as a single share. 1-2 ತಗೋಣಕ್ ಬರಲ್ಲ. ಅದೇನು ನಿಫ್ಟಿ ಲಾಟ್ ಸೈಜ್ ಇರುತ್ತಲ್ಲ ಅಷ್ಟು ಲಾಟ್ ಸೈಜ್ ನೀವು ಬೈ ಮಾಡಬಹುದು. ಕ್ವಾಂಟಿಟಿ ಅಂದ್ರೆ ಇದು, ಎಕ್ಸ್ಪೈರಿ ಇದು, ಪ್ರೈಸ್ ಇದು. ನೀವು ನಿಮ್ ಬ್ರೋಕರ್ ಆಪ್ ಅಲ್ಲಿ ಹೋಗ್ಬಿಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡ್ತಾನೆ ಅಂದ್ರೆ ಈ ರೀತಿ ಆರ್ಡರ್ ಪ್ಲೇಸ್ ಮಾಡ್ಬೇಕಾಗುತ್ತೆ. ಎಕ್ಸ್ಪೈರಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಪ್ರೈಸ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಎಟ್ ದ ಮನಿನೋ ಇನ್ ದ ಮನಿನೋ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಬೈ ಅಂತ ಒತ್ತಿದ್ರೆ ದೆನ್ ಓನ್ಲಿ ಇಟ್ ವಿಲ್ ಕಮ್ ಟು ಯುವರ್ ಅಕೌಂಟ್. ಓಕೆ, ಸೊ ನಾರ್ಮಲಿ ಬಿಗಿನರ್ ಆಪ್ಷನ್ಸ್ ಟ್ರೇಡ್ ಮಾಡೋರು ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಡ್ರಿವನ್ ಬೈ ಗ್ರೀಡ್. ಓಕೆ, ಬ್ಲೈಂಡ್ಲಿ ಬೈಯಿಂಗ್ OTM, ಪರ್ಚೇಸಿಂಗ್ ಡೀಪ್ ಔಟ್ ಆಫ್ ದಿ ಮನಿ ಆಪ್ಷನ್ಸ್ ಜಸ್ಟ್ ಬಿಕಾಸ್ ದ ಪ್ರೀಮಿಯಂ ಇಸ್ ಚೀಪ್, ಟ್ರಾಪಿಂಗ್ ದೆಮ್ಸೆಲ್ಸ್ ಇನ್ ಎ ಹೈ ಪ್ರೊಬಬಿಲಿಟಿ ಲಾಸಸ್. ಕಡಿಮೆ ಪ್ರೀಮಿಯಂ ಇದೆ ಅಂತಂದು ಸ್ಪೆಷಲಿ ಎಕ್ಸ್ಪೈರಿ ಡೇ ದಿವಸ ತುಂಬಾ ಜನ ಮಾಡ್ತಾರೆ. ಇದಕ್ಕೆ ಹೀರೋ ಜೀರೋ ಅಂತ ಹೆಸರು ಕೊಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ, ಲಾಸಸ್ ಜಾಸ್ತಿ ಆಗುತ್ತೆ. ನೋ ಸ್ಟಾಪ್ ಲಾಸ್. ಅದಕ್ಕೆ ನೀವು ಕರೆಕ್ಟ್ ಸ್ಟಾಪ್ ಲಾಸ್ ಇಡ್ಲಿಲ್ಲಪ್ಪ ಅಂದ್ರೆ ದೊಡ್ಡ ಲಾಸ್ ಆಗೋ ಚಾನ್ಸ್ ಇರುತ್ತೆ. ನಿಮ್ ಪ್ರೀಮಿಯಂ ಎಲ್ಲ ಜೀರೋ ಆಗುತ್ತೆ. ಇಗ್ನೋರಿಂಗ್ ಎಕ್ಸ್ಪೈರಿ, ಫೈಟಿಂಗ್ ಅಗೇನ್ಸ್ಟ್ ದ ಟಿಕ್ಕಿಂಗ್ ಕ್ಲಾಕ್ ಆಫ್ ದಿ ಕಾಂಟ್ರಾಕ್ಟ್ ಡಿಕೆ. ಸೊ ಎಕ್ಸ್ಪೈರಿ ಡೇ ದಿವಸ ಮೂವ್ಮೆಂಟ್ ಇರಲಿಲ್ಲ ಅಂದ್ರೆ ಅದೇನ್ ಪ್ರೀಮಿಯಂ ಇರುತ್ತಲ್ಲ ಫುಲ್ ಡಿಕೆ ಆಗೋಗುತ್ತೆ. ಮೂವ್ಮೆಂಟ್ ಇದ್ರೆ ಮಾತ್ರ ನಿಮ್ಗೆ ಹೀರೋ ಜೀರೋ ಬೆನಿಫಿಟ್, ಇಲ್ಲ ಅಂದ್ರೆ ಇಲ್ಲ. ಸೊ ಪ್ರೋ ಸ್ಟ್ರಾಟಜಿ ಇನ್ಸೈಟ್, ಯಾರು ಪ್ರೊಫೆಷನಲ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ, ಸ್ಟ್ರಾಟಜಿಕ್ ಪೊಸಿಷನಿಂಗ್. ಇಂಟ್ರಾಡೇ ಟ್ರೇಡರ್ ಸ್ಟ್ರಿಕ್ಟ್ಲಿ ಟು ATM ಆಪ್ಷನ್ಸ್ ಫಾರ್ ರಿಲಯಬಲ್ ಇಮಿಡಿಯೇಟ್ ಪ್ರೈಸ್ ಮೂವ್ಮೆಂಟ್. ರಿಸ್ಕ್ ಮಿಟಿಗೇಷನ್, ಪ್ರೊಫೆಷನಲ್ಸ್ ಎಕ್ಸ್ಪ್ಲಿಸಿಟಿ ಅಡ್ವರ್ಸ್ ಬಿಗಿನರ್ಸ್ ಟು ಅವಾಯ್ಡ್ ಡೀಪ್ OTM ಟ್ರಾಪ್ಸ್ ಎಂಟೈರ್ಲಿ. ಓಕೆ, ಸೊ ಡೀಪ್ OTM ತಗೊಂಡ ಬದಲು ಎಟ್ ದ ಮನಿ ತಗೊಂಡ್ಬಿಟ್ಟು ಪ್ರೊಫೆಷನಲ್ಸ್ ಟ್ರೇಡ್ ಮಾಡ್ತಾರೆ. ಅದರಿಂದ ಅವರಿಗೆ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ. ಓಕೆ, ಸೊ ಇಫ್ ಯು ನೋ ದ ಡೈರೆಕ್ಷನ್ ದೆನ್ ಓನ್ಲಿ, ಇಟ್ ಈಸ್ ನಾಟ್ ಲೈಕ್ ದಟ್ ದರ್ ಇಸ್ ನೋ ಲಾಸ್ ಇನ್ ದ ಇಫ್ ಯು ಬೈ ATM ಆಲ್ಸೋ. ATM ಪೇಮೆಂಟ್ ಲಾಸ್ ಆಗಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ, ಅದರಲ್ಲೂ ಲಾಸ್ ಆಗುತ್ತೆ. ಪ್ರೊವೈಡೆಡ್ ಯು ನೋ ದ ಡೈರೆಕ್ಷನ್, ನಿಮ್ಗೆಲ್ಲ ಕರೆಕ್ಟ್ ಆಗಿ ಲೆವೆಲ್ ಗೊತ್ತಿದೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಿದೆ ಅಂದಾಗ ಮಾತ್ರ ಆಪ್ಷನಲ್ಗೆ ಕೈ ಹಾಕ್ಬೇಕಾಗತ್ತೆ. ಓಕೆ, ಬ್ಲೈಂಡ್ಲಿ ಕೈ ಹಾಕೋದಲ್ಲ. ಸೊ ಟ್ರೇಡಿಂಗ್ ಸ್ಪೀಡ್ ಹೆಂಗಿರುತ್ತಪ್ಪ ಅಂತಂದ್ರೆ, ಇಂಟ್ರಾಡೇಯಲ್ಲಿ ತುಂಬಾ ಫಾಸ್ಟ್ ಇರಬೇಕಾಗುತ್ತೆ, ಸ್ವಿಂಗ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕಾಗುತ್ತೆ, ಪೊಸಿಷನಲ್ ಲಾಂಗ್ ಟರ್ಮ್ ಅಲ್ಲಿ ಏನ್ ಪ್ರಾಬ್ಲಮ್ ಇರಲ್ಲ. ಓಕೆ, ಸೊ ಅಷ್ಟೊಂದು ಆರಾಮಾಗಿ ತಗೋಬಹುದು ನೀವು. ಡೈರೆಕ್ಷನಲ್ ಪ್ಲೇಸ್ ಅಂದ್ರೆ ಅಪ್ ಟ್ರೆಂಡ್ ಇದ್ದಾಗ ಬೈ ಕಾಲ್, ಡೌನ್ ಟ್ರೆಂಡ್ ಇದ್ದಾಗ ಬೈ ಪುಟ್. ಪೊಸಿಷನಿಂಗ್, ಯೂಸ್ ATM ಫಾರ್ ಹೈಯರ್ ಪ್ರೊಬಬಿಲಿಟಿ ಆಫ್ ಸಕ್ಸಸ್, ಅವಾಯ್ಡ್ ಚೀಪ್ OTM ಟ್ರಾಪ್ಸ್. ಓಕೆ, ಕಡಿಮೆ ರೇಟಿಗೆ ಸಿಗ್ತಾ ಇದೆ ಪ್ರೀಮಿಯಂ ಅಂತ ಹೇಳಿ ಔಟ್ ಆಫ್ ದ ಮನಿ ತಗೋಣಕ್ ಹೋಗಬೇಡಿ. ಬಿಗಿನರ್ಸ್ ಲೂಸ್ ಇನ್ ಆಪ್ಷನ್ಸ್ ಡ್ಯೂ ಟು ಗ್ರೀಡ್, ಪ್ರೊಫೆಷನಲ್ಸ್ ವಿನ್ ಡ್ಯೂ ಟು ಡಿಸಿಪ್ಲಿನ್. ಓಕೆ, ಸೊ ಡಿಸಿಪ್ಲಿನ್ ಇದರಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆಪ್ಷನ್ಸ್ ಅ ಬಿಗಿನಿಂಗ್ ಕೋರ್ಸ್. ಓಕೆ, ಸೊ ಆಪ್ಷನ್ಸ್ ಇದು ಬಿಗಿನಿಂಗ್ ಕೋರ್ಸ್ ನಿಮಗೆ. ಸೊ ಬಿಗಿನಿಂಗ್ ಅಂದ್ರೆ ಏನು, ಒಂದು ಆಪ್ಷನ್ ಕಾಲ್ ಅಂದ್ರೇನೋ ಪುಟ್ ಅಂದ್ರೇನೋ ಅದ್ರ ಬಗ್ಗೆ ಅಷ್ಟೇ ನಾನು ಹೇಳ್ಕೊಟ್ಟಿದ್ದೇನೆ. ಅದರಲ್ಲಿ ಡಿಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಲ್ಲಿ ತನಕ ಇದುವರೆಗೆ ನಾನು ಏನು ವಿಡಿಯೋ ಮಾಡಿದ್ದೀನಲ್ಲ ಅವನ್ನೆಲ್ಲ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ, ಅದರಿಂದ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮಗೆ ಅಲರ್ಟ್ ಬರುತ್ತೆ. ಓಕೆ, ಸೊ ಇದೆಲ್ಲ ಬೇಸಿಕ್ ನಾಲೆಜ್. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಆಪ್ಷನ್ ಟ್ರೇಡ್ ಮಾಡ್ತಾರೆ ಅವ್ರಿಗೆ ಬೇಕಾಗುತ್ತೆ. ಆದ್ರಿಂದ ಸಾಧ್ಯವಾದ ಮಟ್ಟಿಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಯಾರ್ಯಾರು ಆಪ್ಷನ್ಸ್ ಟ್ರೇಡ್ ಮಾಡ್ತಾರಲ್ಲ ಅವರಿಗೆ ಕಳಿಸ್ಕೊಡಿ. ಹೀರೋ ಜೀರೋ ಬಿಟ್ಬಿಟ್ಟು ಪ್ರಾಪರ್ ಆಗಿ ಕಲ್ತ್ಬಿಟ್ಟು ಅವ್ರು ಪ್ರಾಪರ್ ಆಗಿ ಟ್ರೇಡಿಂಗ್ ಮಾಡೋದನ್ನ ಕಲೀಲಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.